ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಯುವ ಚಲನಚಿತ್ರವನ್ನು ರಿವ್ಯೂ ಮಾಡ್ತಾ ಇದ್ದೀವಿ. ಯುವರಾಜ್ ಕುಮಾರ್ ಹೊರಭಾಷೆ ರಾಷ್ಟ್ರಮಟ್ಟ ಕುಸ್ತಿಪಟ್ಟು. ಅವನು ಮತ್ತು ಅವನ ಕೋಚ್ ವಿರುದ್ಧ ಮ್ಯಾಚ್ ಫಿಕ್ಸಿಂಗ್ ಆರೋಪದಿಂದ ಆಟದಿಂದ ನಿಷೇಧಿಸಿರುತ್ತಾರೆ. ಅದರ ನಂತರ ಯುವ ಕಾಲೇಜಿಗೆ ಸೇರಿಕೊಂಡಿದ್ದು ಅಲ್ಲಿ ಹಾಸ್ಟೆಲ್ ಹುಡುಗರು ಮತ್ತು ಲೋಕಲ್ ಹುಡುಗರ ನಡುವೆ ಗ್ಯಾಂಗ್ ವಾರ್ ಪ್ರಾರಂಭವಾಗಿರುತ್ತದೆ. ಸೀನ್ ಸ್ಟಾರ್ಟ್ ಆಗುತ್ತಲೇ ನಮಗೆ ಕಾಲೇಜಿನಲ್ಲಿ ಗ್ಯಾಂಗ್ ವಾರ್ ಮಾಡಿ ಎಲ್ಲ ಚೆಲ್ಲಾಪಿಲ್ಲಿ ಮಾಡಿರ್ತಾರೆ. ಅದಕ್ಕಾಗಿ ಪ್ರಿನ್ಸಿಪಲ್ ಹಾಗೂ ಕಾಲೇಜ್ ಆಡಳಿತ ಗ್ಯಾಂಗ್ ವಾರ್ ಮಾಡಿರೋ ಎಲ್ಲ ಸ್ಟೂಡೆಂಟ್ಸ್ಗಳನ್ನು ಸಸ್ಪೆಂಡ್ ಮಾಡ್ತಾರೆ. ಯಾಕಂದರೆ ಯುವನ ಜಾವಾ ಬೈಕನ್ನು ಲೋಕಲ್ ಹುಡುಗರು ಅದನ್ನು ಹೊಡೆದು ಹಾಕಿರ್ತಾರೆ. ಅದಕ್ಕಾಗಿ ಯುವ ಲೋಕಲ್ ಹುಡುಗರು ಹಾಗೂ ಪಾರ್ಕಿಂಗ್ ಏರಿಯಾದಲ್ಲಿರೋ ಎಲ್ಲ ಬೈಕ್ಗಳನ್ನು ಹೊಡೆದು ಹಾಳು ಮಾಡಿರ್ತಾನೆ. ಆವಾಗ ನಮಗೆ ಯುವನ ಲವರ್ ಸಿರಿ ಸಪ್ತಮಿಗೌಡನ ತೋರಿಸ್ತಾರೆ. ಅವಳ ಈ ಗ್ಯಾಂಗ್ ವಾರ್ ನೋಡಿ ಹೆದರಿಕೊಂಡಿರ್ತಾಳೆ. ಇದೆಲ್ಲ ಮುಗಿದ ಮೇಲೆ ಲೋಕಲ್ ಹುಡುಗರು ನರಸಿಂಹ ಅನ್ನುವ ರೌಡಿ ಶೀಟರ್ನ ಹತ್ರ ಹೋಗಿ ವಿಷಯ ಹೇಳಿದಾಗ ಅವನು ಇವನ ಮುಗಿಸೋದಕ್ಕೆ ಪ್ಲ್ಯಾನ್ ಮಾಡುತ್ತಾನೆ. ಲೋಕಲ್ ಹುಡುಗರು ಇವನ ಮುಗಿಸೋದಕ್ಕೆ ಏನೆಲ್ಲ ಪ್ಲ್ಯಾನ್ ಮಾಡಿದರೂ ಯುವ ಅದನ್ನೆಲ್ಲ ಎದುರಿಸಿ ಅವನನ್ನು ಚೆನ್ನಾಗಿ ಹೊಡೆಯುತ್ತಾರೆ. ಯಾಕಂದರೆ ಯುವ ಒಬ್ಬ ನ್ಯಾಷನಲ್ ಕುಸ್ತಿ ಆಟಗಾರ ಆಗಿರೋದರಿಂದ ಈ ಕಡೆ ಕಾಲೇಜಿನ ಆಡಳಿತ ಮಂಡಳಿಗೆ ಹಣದ ಆಸೆ ತೋರಿಸಿ ಲೋಕಲ್ ಹುಡುಗರು ಕಾಲೇಜಿಂದ ಸಸ್ಪೆಂಡ್ ತೆಗೆಸೋದಕ್ಕೆ ಹೇಳ್ತಾರೆ. ಇದರಿಂದ ಕಾಲೇಜ್ ಪ್ರಿನ್ಸಿಪಲ್ನ ಕರೆಸಿ ಅವರ ಸಸ್ಪೆಂಡ್ ತೆಗೆಯಲು ಆಡಳಿತ ಮಂಡಳಿಯವರು ಹೇಳ್ತಾರೆ. ಇದಕ್ಕೆ ಇಷ್ಟ ಇಲ್ಲದೆ ಇರೋದಕ್ಕೆ ಪ್ರಿನ್ಸಿಪಲ್ ಯುವನ ಹಾಸ್ಟೆಲ್ಗೆ ಬಂದು ಇವನ ಹತ್ತಿರ ಗುಟ್ಟಾಗಿ ಮಾತಾಡಿ ಎಲ್ಲರ ಸಸ್ಪೆನ್ಷನ್ ಕ್ಯಾನ್ಸಲ್ ಮಾಡ್ತಾರೆ. ಇದೆಲ್ಲ ಆದಮೇಲೆ ಕಾಲೇಜ್ ಮುಗಿಯುತ್ತೆ. ಯುವ ಕಾಲೇಜ್ಗೆ ಮನೆಗೆ ಮರಳುತ್ತಾನೆ. ಅಲ್ಲಿ ನೋಡಿದರೆ ಮನೆ ಮುಂದೆ ಸಿಕ್ಕಾಪಟ್ಟೆ ಜನ ನಿಂತಿರ್ತಾರೆ. ಯಾಕಂದರೆ ಇವನ ತಂಗಿ ಮದುವೆಗೋಸ್ಕರ ಸಿಕ್ಕಾಪಟ್ಟೆ ಸಾಲ ಮಾಡಿರ್ತಾರೆ. ಅಷ್ಟು ಸಾಲ ಹೇಗಾಗಿರುತ್ತೆ ಅಂದರೆ ಸಿಕ್ಕಾಪಟ್ಟೆ ಅದ್ದೂರಿಯಾಗಿ ಮದುವೆ ಮಾಡಿರ್ತಾರೆ. ಇದರಿಂದ ಮದುವೆ ಮಾಡಿದ ತಕ್ಷಣ ಅವರು ಕಾರ್ ತೊಗೊಂಡು ಹೋಗ್ಬಿಡ್ತಾರೆ. ಇದರಿಂದ ಅವ್ರ ಮನೆಗೆ ವಾಪಸ್ ಬರೋದೇ ಇಲ್ಲ. ಅವ್ರ ಅಮ್ಮ ಅಕ್ಕ ಎಷ್ಟು ಸಲ ಕಾಲ್ ಮಾಡಿದರೂ ಅವ್ರು ರಿಸೀವ್ ಮಾಡ್ತಾನೆ ಇರೋದಿಲ್ಲ. ಇದನ್ನು ಇವನ ಮುಂದೆ ಅವರು ಹೇಳ್ತಾರೆ. ಇದರಿಂದ ಪ್ರತಿದಿನ ಸಾಲ ಕೇಳಲು ಮನೆ ಮುಂದೆ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಬಂದು ಗಲಾಟೆ ಮಾಡ್ತಾ ಇರ್ತಾರೆ. ಆಗ ಎದ್ದಕ್ಕಿಂತೆ ಬಾಗಿಲು ಬಡಿಸೋದು ಕೇಳಿಸುತ್ತೆ. ನೋಡಿದರೆ ಇವನ ಅಕ್ಕನ ಗಂಡ ಮಂಕಿ ಕ್ಯಾಪ್ ಹಾಕೊಂಡು ಒಳಗಡೆ ಬರ್ತಾನೆ. ಇಲ್ಲಿಂದ ಸೀನ್ ಶಿಫ್ಟ್ ಆಗಿ ಯುವ ಅವ್ರ ತಂದೆ ಕೆಲಸ ಮಾಡ್ತಿದ್ದ ಬ್ಯಾಂಕ್ಗೆ ಹೋಗ್ತಾನೆ. ಆವಾಗ ಅವನಿಗೆ ಗೊತ್ತಾಗುತ್ತೆ. ಯಾಕಂದರೆ ಸಾಲ ಮಾಡಿರೋ ವಿಚಾರವನ್ನು ಮನೆಯಲ್ಲಿ ಹೇಳುವುದಿಲ್ಲ ಹಾಗೂ ಬ್ಯಾಂಕ್ ಟೈಮ್ ಮುಗಿದ ಮೇಲೆ ರಾತ್ರಿ 10 ಗಂಟೆವರೆಗೂ ಬ್ಯಾಂಕ್ನಲ್ಲೇ ಇರ್ತಾರೆ ಎಂದು ಗೊತ್ತಾಗುತ್ತೆ. ವಾಪಸ್ ಯುವ ಮನೆಗೆ ಬಂದಾಗ ಮನೆಯಲ್ಲಿರೋ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಬ್ಯಾಂಕ್ನವರು ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಇದಾದ ನಂತರ ಇವನ ಕುಟುಂಬದವರು ಹಣಕ್ಕಾಗಿ ತುಂಬ ಸಫರ್ ಆಗ್ತಿರ್ತಾರೆ. ಇದಕ್ಕಾಗಿ ಯುವ ಕೆಲಸಕ್ಕಾಗಿ ತುಂಬ ಕಡೆ ಹೋದರೂ ಯಾವುದೇ ಕೆಲಸ ಸಿಗೋದಿಲ್ಲ. ಇದರಿಂದಾಗಿ ತುಂಬ ಬೇಜಾರಾಗುತ್ತಾನೆ. ನಂತರ ನಮಗೆ ಕೋಚ್ ಹಾಗೂ ಯುವ ಭೇಟಿಯಾಗ್ತಾರೆ. ಅಲ್ಲಿ ಕೋಚ್ ನಮ್ಮನ್ನು ಮೋಸದಿಂದ ಬ್ಯಾನ್ ಮಾಡೋರ ವಿರುದ್ಧ ನಾನು ಹೋರಾಡ್ತಾ ಇದ್ದೇನೆ. ನೀನು ನಿನ್ನ ಕುಟುಂಬಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀಯಾ. ಇಬ್ಬರದು ನಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ಹೋರಾಟ ಮಾಡ್ತಾ ಇದ್ದೀವಿ. ಇದು ಕೋಚ್ ಆಗಿ ನನ್ನ ಜವಾಬ್ದಾರಿ. ನಮ್ಮ ಮೇಲಿನ ಆರೋಪ ಅಳಿಸಿಕೊಳ್ಳಬೇಕಾಗುತ್ತೆ ಅಂತ ಕೋಚ್ ಹೇಳಿದಾಗ ಯುವ ಏನು ಮಾತಾಡದೆ ಸುಮ್ಮನೆ ಆಗ್ತಾನೆ. ಮುಂದೆ ನಮಗೆ ಯುವ ಒಬ್ಬ ಫುಡ್ ಡೆಲಿವರಿ ಬಾಯ್ ಆಗಿ ಮನೆ ಜವಾಬ್ದಾರಿ ತೆಗೆದುಕೊಂಡು ಕೆಲಸ ಮಾಡ್ತಿರ್ತಾನೆ. ಫುಡ್ಡಿ ಕಂಪ್ನಿಯಲ್ಲಿ. ಮುಂದೆ ನಮಗೆ ಯುವ ಹಾಗೂ ಸಿರಿ ಇವನ ಲವರ್ ಸಿರಿ ಇಬ್ಬರು ಕೂಡಿ ಬೈಕಲ್ಲಿ ಹೋಗಿ ಒಂದು ರೆಸ್ಟೋರೆಂಟಲ್ಲಿ ಸಿಗ್ತಾರೆ. ಅಲ್ಲಿಂದ ಯುವ ಒಬ್ಬನೇ ಊಟ ತೆಗೆದುಕೊಂಡು ಮನೆಗೆ ಬಂದು ಎಲ್ಲರಿಗೂ ಊಟದ ಬಾಕ್ಸ್ ಕೊಡ್ತಾ ಇರ್ತಾನೆ. ಆವಾಗ ಯುವನ ತಂಗಿ ಎಂಜಿನಿಯರಿಂಗ್ ಓದಿದ್ದು ಡೆಲಿವರಿ ಬಾಯ್ ಕೆಲಸ ಮಾಡ್ತಾ ಇದೆಯಲ್ಲ ಅಂದಾಗ ಯುವ ಓದಿದ್ದು ತಕ್ಕ ಹಾಗೆ ಎಲ್ರಿಗೂ ಕೆಲಸ ಸಿಗೋಲ್ಲ. ಕೆಲಸ ಮಾಡೋ ಮನಸ್ಥಿತಿ ಇರೋರಿಗೆ ಓದೋಕ್ಕೆ ಆಗಲ್ಲ. ಹಸಿವಿಗಿಂತ ದೊಡ್ಡ ಡಿಗ್ರಿ ಯಾವುದೂ ಇಲ್ಲ. ಫ್ಯಾಮಿಲಿಗೋಸ್ಕರ ದುಡಿಯೋದು ನನ್ನ ಡ್ಯೂಟಿ, ಅವಶ್ಯಕತೆ ಅಲ್ಲಿ ಅಂತ ಹೇಳಿ ಅವರ ತಾಯಿಗೆ ಊಟ ಕೊಡ್ತಾನೆ. ಇಲ್ಲಿ ಪ್ರತಿ ಹೆಣ್ಣಿನ ತ್ಯಾಗ ನಿಷ್ಠೆ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನು ಅವರ ತಾಯಿಗೆ ಹಾಗೂ ಅಕ್ಕನಿಗೆ ಹೇಳ್ತಾನೆ. ಈ ಕಡೆ ಇವನ ಕೋಚ್ ಇವರನ್ನು ಹಣ ತಗೊಂಡು ಮ್ಯಾಚ್ ಫಿಕ್ಸಿಂಗ್ನಲ್ಲಿ ಹುಡುಕಿಕೊಂಡು ಕೋಲ್ಕತ್ತಾಗೆ ಬಂದು ಅವನನ್ನು ಹಿಡಿದು ಕುಸ್ತಿ ಬೋರ್ಡ್ಗೆ ಕರೆದುಕೊಂಡು ಬಂದು ಅಲ್ಲಿ ಎಲ್ಲ ನಿಜವನ್ನು ಬಾಯ್ಬಿಡಿಸ್ತಾನೆ. ಈ ಕಡೆ ಯುವ ಡೆಲಿವರಿ ಬಾಯ್ ಆಗಿ ತುಂಬ ಕಷ್ಟಪಟ್ಟು ದುಡಿತಾ ಇರ್ತಾನೆ. ಆಗ ಒಬ್ಬ ಡೆಲಿವರಿ ಬಾಯ್ ಕದ್ದು ತಿನ್ನೋ ವಿಡಿಯೋ ವೈರಲ್ ಆಗಿ ಫುಡ್ಡಿ ಕಂಪ್ನಿ ಮಾಲೀಕರಿಗೆಲ್ಲ ಬೈತಿರ್ತಾನೆ. ಇದೆಲ್ಲ ಆದ ಮೇಲೆ ಯುವ ಹಾಗೂ ಡೆಲಿವರಿ ಬಾಯ್ಸ್ ಟೀ ಕುಡಿತಾ ನಗ್ತಾ ಎಂಜಾಯ್ ಮಾಡ್ತಾ ಇರುವಾಗ ಯುವನ ಅಕ್ಕನ ಗಂಡ ಅಲ್ಲೇ ಬಾರಲ್ಲಿ ಇವನ್ನ ಕರೆದು ಬಾ ಗುರು ಕುಡಿ ಬಾ ಅಂತ ಕರೆಯುತ್ತಾನೆ. ಇದರಿಂದ ಯುವ ಸ್ವಲ್ಪ ಡಿಸ್ಟರ್ಬ್ ಆಗುತ್ತಾನೆ. ಇಲ್ಲಿಂದ ಮುಂದೆ ಸಿರಿ ಅಂದರೆ ಇವನ ಲವರ್ ತಾಯಿ ಅವರ ಸಂಬಂಧಿಕರಿಗೆ ಸಿರಿನ ತೋರಿಸಿ ಮದುವೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಆದರೆ ಈ ಹುಡುಗ ಮತ್ತು ಸಿರಿ ಅಲ್ಲೇ ಬೇರೆ ಟೇಬಲ್ ಮೇಲೆ ಇದ್ದಾಗ ಯುವ ಅಲ್ಲೇ ಬರುತ್ತಾನೆ. ಇವನನ್ನು ನೋಡಿದ ಸಿರಿ ಇವನ ಮುಖದಲ್ಲಿರುವ ಕಡೆ ಹೋಗಿರುತ್ತೆ. ಇದನ್ನು ಈ ಕಡೆ ಯುವನ ಮನೆ ಕಡೆ ಸಾಲಗಾರರು ಬಂದು ಜಗಳ ಮಾಡಿ ಹೋಗ್ತಾ ಇರ್ತಾರೆ. ಇದರಿಂದ ರೋಷಿ ಹೋದ ಯುವ ಮನೆಗೆ ಒಳಗಡೆ ಹೋಗಿ ನಾವು ಬದುಕ್ತಾ ಇರೋದು ಒಂದು ಬದುಕ ಅಂತ ಮನೆಯಲ್ಲಿ ಅವನ ತಾಯಿ ಮೇಲೆ ಕಿರಿಚಾಡ್ತಾ ಇರ್ತಾನೆ. ಇದರಿಂದ ಮದುವೆ ಇಷ್ಟೊಂದು ಅದ್ದೂರಿ ಮಾಡಿ ಕಂಡವರ ದುಡ್ಡಲ್ಲಿ ಶೋಕಿ ಮಾಡೋದು ಬೇಕಿತ್ತ ಅಂದಾಗ ಇವನ ತಾಯಿ ಮದುವೆಗೆ ಅಷ್ಟು ಸಾಲ ಆಗಿಲ್ಲಪ್ಪ, ನಿನ್ನ ಕಾಲೇಜ್ ಫೀಸು, ನಿನ್ನ ಓದಿಸೋಕೆ ಹಾಗೂ ನಿನ್ನ ನ್ಯಾಷನಲ್ ಕುಸ್ತಿಪಟ್ಟು ಮಾಡೋಕ್ಕೆ, ತಿನ್ನೋಕ್ಕೆ, ಕುಡಿಯೋಕ್ಕೆ, ಸೇದೋಕ್ಕೆ ಸಾಲ ಆಗಿದೆ ಅಂತ ಹೇಳ್ತಾಳೆ. ಈ ಕಡೆ ಒಬ್ಬ ಡೆಲಿವರಿ ಬಾಯ್ ಕಸ್ಟಮರ್ಗೆ ಗೊತ್ತಾಗಿದೆ ಭುಜ ತಾಯಿಸಿ ಹಾದು ಹೋಗ್ತಾನೆ. ಇದರಿಂದ ಕಸ್ಟಮರ್ಗೆ ನೋಡ್ಕೊಂಡು ಹೋಗೋಕ್ಕೆ ಬರಲ್ವ ಅಂದಾಗ ಸಾರಿ ಸರ್ ಅಂತ ಹೇಳಿದ್ರು ಅವನನ್ನು ಬಿಡದೆ ಬೈತಾರೆ. ಇದಕ್ಕೆ ಡೆಲಿವರಿ ಬಾಯ್ ಯಾಕ್ರಿ ಬೈತೀರ ಅಂದಾಗ ಅವನನ್ನು ಹಿಡ್ಕೊಂಡು ಸಿಕ್ಕಾಪಟ್ಟೆ ಹೊಡಿತಾರೆ. ಇವನನ್ನು ಬಿಡಿಸೋಕೆ ಬಂದ ಲೇಡಿ ಡೆಲಿವರಿಗೂ ಹೊಡಿತಾ ಬೀಳುತ್ತೆ. ಆವಾಗ ಡೆಲಿವರಿ ಬಾಯ್ಸ್ ಕಾರ್ ಡಿಕ್ಕಿಲಿ ಹಾಕ್ಕೊಂಡು ಕಸ್ಟಮರ್ ಹೋಗ್ತಾರೆ. ಆವಾಗ ಯುವ ಹೋಟೆಲ್ ಹತ್ತಿರ ಬಂದಾಗ ನಡೆದಿರೋ ಎಲ್ಲ ವಿಷಯವನ್ನು ಅವನಿಗೆ ಹೇಳ್ತಾಳೆ. ಇದರಿಂದ ಯುವ ಅವರ ಹೋಗಿರೋ ಏರಿಯಾ ಯಾವುದು ಅಂತ ಗೊತ್ತಾಗದೆ ಗಾಡಿ ಕಲರ್ ಮತ್ತು ನಂಬರ್ ಗ್ರೂಪ್ಗೆ ಹಾಕಿ ಆ ಗಾಡಿಯಲ್ಲಿ ಕಾಣಿಸಿದ್ರು ಲವ್ ಲೊಕೇಶನ್ ಹಾಕಿ ಅಂದಾಗ ಒಬ್ಬ ಡೆಲಿವರಿ ಬಾಯ್ ಆ ಗಾಡಿ ಕಡೆ ನೋಡಿ ಲೊಕೇಶನನ್ನು
ಗ್ರೂಪ್ನಲ್ಲಿ ಶೇರ್ ಮಾಡ್ತಾನೆ. ಈ ಕಡೆ ಲೈವ್ ಲೊಕೇಶನ್ ಟ್ರೇಸ್ ಮಾಡಿಕೊಂಡು ಅವನ ಡೆಲಿವರಿ ಬಾಯ್ಗಳ ಜೊತೆ ಆ ಗಾಡಿ ಹಿಡಿದು ಅದರಲ್ಲಿರುವ ಎಲ್ಲ ಕಸ್ಟಮರ್ ರೌಡಿಗಳನ್ನು ಹೊಡೆದು ಅವನ ಡೆಲಿವರಿ ಬಾಯ್ ಫ್ರೆಂಡ್ನ ಬಿಡಿಸ್ಕೊಂಡು ಬರ್ತಾನೆ. ಅಲ್ಲಿಂದ ಮುಂದೆ ಈ ಸೀನ್ ಸಖತ್ತಾಗಿ ಬಂದಿದೆ. ಈ ಕಡೆ ಇವನ ಕೋಚ್ ಅವನ ಬ್ಯಾನ್ ಆಗೋಕ್ಕೆ ಕಾರಣರಾದ ಮ್ಯಾಚ್ ಫಿಕ್ಸರ್ಸ್ನ ಹಿಡ್ಕೊಂಡು ಕುಸ್ತಿ ಫೆಡರೇಷನ್ ಮುಂದೆ ಹಾಜರುಪಡಿಸಿ ಅವನಿಂದ ಎಲ್ಲ ವಿಷಯಗಳನ್ನು ಬಾಯ್ಬಿಡಿಸ್ತಾನೆ. ಇದರಿಂದ ಇವನ ಮೇಲಿನ ಬ್ಯಾನ್ ತೆಗೆದು ಮತ್ತೊಮ್ಮೆ ಆಟ ಆಡಲಿಕ್ಕೆ ಅನುಮತಿ ನೀಡುತ್ತಾರೆ. ಈ ಕಡೆ ಇವನ ಅಕ್ಕ ಫೋನ್ ಸ್ಟಾರ್ಟ್ ಮಾಡಿದಾಗ ಅವರ ಕಾರು ಟೋಲ್ ಪಾಸ್ ಮಾಡಿದಾಗ ಫಾಸ್ಟ್ಯಾಗ್ ಮೆಸೇಜ್ ಬಂದಿರುತ್ತೆ. ಇದರಿಂದಾಗಿ ಅವರ ಅಪ್ಪನನ್ನು ಹುಡುಕಿಕೊಂಡು ಗೋಕರ್ಣಕ್ಕೆ ಬರುತ್ತಾನೆ. ಅಲ್ಲಿಗೆ ಬಂದಾಗ ಎಲ್ಲ ಕಡೆ ಹುಡುಕಿದ ಮೇಲೂ ಅಲ್ಲೇ ಒಂದು ನಿರಾಶ್ರಿತರ ಆಶ್ರಮದ ಹತ್ತಿರ ಕಾರ್ ಕಾಣಿಸುತ್ತೆ. ಇದರಿಂದಾಗಿ ಅಲ್ಲೇ ಬೆಳಗ್ಗೆಯಿಂದ ಸಂಜೆವರೆಗೂ ಕಾರ್ ಹತ್ತಿರ ಕಾಯ್ತಾ ಇರ್ತಾನೆ. ಒಂದಿನ ಬೆಳಗ್ಗೆ ಇವನ ಅಪ್ಪ ಅಲ್ಲೇ ಹತ್ತಿರದ ನಿರಾಶ್ರಿತರ ಆಶ್ರಮದ ಒಳಗೆ ಹೋಗ್ತಾ ಇರೋದು ಕಾಣಿಸುತ್ತದೆ. ಇದೆಲ್ಲದರ ಮಧ್ಯೆ ಇವನ ಅಕ್ಕ ಇವನಿಗೆ ಕಾಲ್ ಮಾಡಿ ಪೊಲೀಸರು ಮನೆಗೆ ಬಂದಿದ್ರು. ಮುರುಡೇಶ್ವರ ಹತ್ತಿರ ಒಂದು ಡೆಡ್ ಬಾಡಿ ಸಿಕ್ಕಿದೆ, ಐಡೆಂಟಿಫೈ ಮಾಡಿ ಬನ್ನಿ ಎಂದಿದ್ದಾರೆ. ಅಂದಾಗ ಅಪ್ಪ ಸಿಕ್ಕಿರೋ ವಿಷಯ ಹೇಳಿದೆ ಹಾಸ್ಪಿಟಲ್ಗೆ ಬಂದು ಬಾಡಿ ಐಡೆಂಟಿಫೈ ಮಾಡಿ ಇದೆಲ್ಲ ಅಂತ ಹೇಳ್ತಾನೆ. ಇದರಿಂದ ಅವನ ತಾಯಿ ಅಕ್ಕನಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಮತ್ತು ಮುಂದೆ ಅವರ ಅಪ್ಪನ ಕರೆದುಕೊಂಡು ತಾನು ಭಾಗವಹಿಸುವ ನ್ಯಾಷನಲ್ ಕುಸ್ತಿ ಪ್ರಾಕ್ಟೀಸ್ ಮಾಡೋ ಭಾಗಕ್ಕೆ ಕರ್ಕೊಂಡು ಬಂದು ಅಲ್ಲೇ ಇರಿಸಿಕೊಳ್ತಾನೆ. ಅವರ ಅಪ್ಪನ ಬೇರೆ ಕಡೆ ಕರ್ಕೊಂಡು ಬಂದಾಗ ಇಷ್ಟೊಂದು ಸಾಲ ಯಾಕೆ ಮಾಡಿದೆ ಅಂದಾಗ ನಡೆದಿರೋ ವಿಷಯ ಹೇಳ್ತಾ, ನಾನು ಶೇರ್ ಮಾರ್ಕೆಟಲ್ಲಿ ಸ್ವಲ್ಪ ಶೇರ್ ಕೊಂಡ್ಕೊಂಡಿದ್ದೆ, ಈ ವಿಷಯ ಹೇಳಿ ಅದನ್ನು ವಾಪಸ್ ಕೇಳೋಕ್ಕೆ ಹೋದಾಗ ದುಡ್ಡು ವಾಪಸ್ ಕೊಡದೆ ಇರುವ ವಿಷಯವನ್ನು ಹೇಳಿದಾಗ ದೀಪಾವಳಿ ಸೆಲೆಬ್ರೇಷನ್ ಮಾಡ್ತಿರೋ ಶೇರ್ ಮಾರ್ಕೆಟ್ನ ಏಜೆಂಟ್ನ ಹತ್ರ ಹೋಗಿ ಶೇರ್ ಮಾರ್ಕೆಟ್ ಕಂಪ್ನಿಯಲ್ಲಿ ಹಾಕಿರೋ ದುಡ್ಡು ವಾಪಸ್ ಕೊಡು ಅಂತ ಕೇಳಿದಾಗ ಕೊಡಲ್ಲ ಅಂತ ಹೇಳ್ತಾನೆ. ಇದರಿಂದ ಅವನು ಸಿಟ್ಟಿಗೆದ್ದು ಅಲ್ಲಿರೋ ಅವ್ರ ಕಾರ್ಗಳನ್ನೆಲ್ಲ ಪೀಸ್ ಮಾಡ್ತಾನೆ. ಸೀದಾ ಆ ಶೇರ್ ಮಾರ್ಕೆಟ್ ಏಜೆಂಟ್ ಮನೆಯೊಳಗೆ ಹೋಗಿ 1,000 ಪಟಾಕಿ ಸರವನ್ನು ಅವರ ಸುತ್ತ ಹಾಕಿ ಅದನ್ನು ಹಚ್ಚಿಸ್ತಾನೆ. ಇದರಿಂದ ಅವರೇ ಬಾಯಿ ಪಡ್ಕೊಂಡು ಅವನ ದುಡ್ಡನ್ನು ಅವನ ಅಪ್ಪನ ಅಕೌಂಟ್ಗೆ ಹಾಕ್ತಾರೆ. ಈ ಕಡೆ ಇವನ ಅಪ್ಪ ಸಿಕ್ಕಾಪಟ್ಟೆ ಕುಡ್ಕೊಂಡು ನಾನು ಫೈನಲ್ ಮ್ಯಾಚ್ ನೋಡ್ಬೇಕು, ಟಿವಿ ಹಾಕ್ಬಿಟ್ಟು ಹೋಗು ಅಂತಾನೆ. ಮುಂದೆ ಇವನ ಕೋಚ್ ಗೆಲ್ಲೋಕ್ಕೆ ಬೇಕಾದ ಕೆಲವೊಂದು ಇನ್ಸ್ಪೈರಿಂಗ್ ಮಾತುಗಳನ್ನು ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ಸೀನಲ್ಲಿ ನಮಗೆ ಕುಸ್ತಿ ಫೈನಲ್ ಮ್ಯಾಚ್ ತೋರಿಸ್ತಾರೆ. ಈಗಾಗಲೇ 2 ಬಾರಿ ಚಾಂಪಿಯನ್ ಆದ ಹರಿಯಾಣದ ಹರಿಕೇನ್ ತೋರಿಸ್ತಾರೆ. ಯಾಕಂದರೆ ಇವಾಗ ಫೈನಲ್ ಮ್ಯಾಚ್ ಇರುವುದು ಹರಿಯಾಣದ ಹರಿಕೇನ್ ವಿರುದ್ಧ ನಮ್ಮ ಕರ್ನಾಟಕದ ಆಡಬೇಕಾಗಿರ್ತದೆ. ಮ್ಯಾಚ್ ಸ್ಟಾರ್ಟ್ ಆದ ತಕ್ಷಣ ಮತ್ತು ಹರಿಕೇನ್ ಶೇಕ್ ಹ್ಯಾಂಡ್ ಮಾಡಿ ಮ್ಯಾಚ್ ಸ್ಟಾರ್ಟ್ ಮಾಡ್ತಾರೆ. ಹರಿಕೇನನ್ನು ಡಿಫೆನ್ಸ್ ಮಾಡ್ತಾ ಬ್ಲಾಕ್ ಮಾಡ್ತಾ ಅವನನ್ನು ಎತ್ತಿ ಬಿಸಾಕ್ತಾನೆ. ಇದರಿಂದ ಅವನಿಗೆ 3 ಪಾಯಿಂಟ್ಸ್ ಬರ್ತವೆ. ಹಾಗೆ ಹರಿಕೇನನ್ನು ಪ್ರತಿ ಸಾರಿ ಡಿಫೆಂಡ್ ಮಾಡಿ ಟೆಕ್ನಿಕ್ನಿಂದ 12 ಪಾಯಿಂಟ್ಸ್ ಕಲೆಕ್ಟ್ ಮಾಡ್ತಾನೆ. ಆವಾಗ ನಮಗೆ ಕುಸ್ತಿ ಗ್ರೌಂಡ್ನಲ್ಲಿ ಇವನ ತಂದೆ ಅಂತ ಜೋಶ್ನಲ್ಲಿ ಕುಣಿತು ಕುಪ್ಪಿಸ್ತಾರೋ ವಿಜುವಲ್ನ ಟಿವಿನಲ್ಲಿ ಪ್ರಸಾರವಾಗುತ್ತೆ. ಇದರಿಂದಾಗಿ ಸ್ವಲ್ಪ ಡಿಸ್ಟರ್ಬ್ ಆಗ್ತಾನೆ. ಆವಾಗ ಹರಿಕೇನ್ ಇವನ ವಿರುದ್ಧ ಸಮಬಲ ಸಾಧಿಸ್ತಾನೆ. ಇನ್ನೇನು 8 ಸೆಕೆಂಡ್ ಉಳಿದಿರಬೇಕಾದ್ರೆ ಅವರ ಅಪ್ಪ ಕೂತಿರೋ ಗ್ಯಾಲರಿ ಕಡೆ ನೋಡಿದಾಗ ಅವರ ಅಪ್ಪ ಅಲ್ಲೇ ಇರುವುದು ಗೊತ್ತಾಗುತ್ತೆ. ಇದರಿಂದ 8 ಸೆಕೆಂಡ್ ಬಾಕಿ ಇರುವಾಗ ಹರಿಕೇನನ್ನು ಎತ್ತಿ ಬಿಸಾಕಿ ಸೋಲಿಸಿಬಿಡ್ತಾನೆ. ಇದರಿಂದ ನ್ಯಾಷನಲ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಚಾಂಪಿಯನ್ ಆಗ್ತಾನೆ. ಆವಾಗ ಇವನ ತಂದೆ ಇವನ ಸುತ್ತ ತಿರುಗುತ್ತಾ ತುಂಬ ಖುಷಿಯಿಂದ ಇರ್ತಾರೆ. ಇದರಿಂದ ಇವನಿಗೆ ತುಂಬ ಸಂತೋಷವಾಗುತ್ತೆ. ಇಲ್ಲಿಂದ ಮುಂದೆ ಈ ಚಿತ್ರ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಈ ಫಿಲ್ಮ್ ನಿಮಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ಕನ್ನಡ ಸಿನಿಮಾ ಎಕ್ಸ್ಪ್ಲೇನ್ ಮಾಡಬೇಕು ಅಂತಲೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.